ಕೌಶಿ, ನಿನಗೆ 40ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಮರಿ. ಆ ನರಸಿಂಹ ನಿನಗೆ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಒಳ್ಳೆಯ ಸ್ಥಾನವನ್ನು ಪಡೀಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಎಷ್ಟು ಬೇಗ 40 ವರ್ಷ ಕಳೆದೋಯ್ತಪ್ಪ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ಇನ್ನು ನಿನ್ನೆ ಮೊನ್ನೆ ನೀನು ಸೈಕಲ್ ಹೊಡ್ಕೊಂಡು ಅಮ್ಮ ಬ್ಲೋ ಹೊಡಿಸ್ಕೋಬೇಕು, ದುಡ್ಡು ಕೊಡಮ್ಮ, ₹1 ಕೊಡಮ್ಮ ಅಂತ ಕೇಳ್ತಾ ಇರ್ತಿದ್ದೆ. ಅದೆಲ್ಲ ಜ್ಞಾಪಿಸ್ಕೊಳ್ತಾ ಇರ್ತೀವಿ ನಾವು ಯಾವಾಗಲೂ. ಇನ್ನೊಂದು ಸಾರಿ ನರಸಿಂಹ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿನ್ನ ಸಂಸಾರಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನರಸಿಂಹನ ದಿನಾಲು ನಾನು ಕೇಳ್ಕೊಳ್ತಾ ಇದ್ದೀನಿ ಮರಿ. ಎಲ್ಲ ಚೆನ್ನಾಗಿರಲಿ ಅಷ್ಟೇ. ಕೌಶಿ, ನಿನಗೆ 40ನೇ ಬರ್ತ್ಡೇ ಶುಭಾಶಯಗಳು. ನಿನಗೂ ನಿನ್ನ ಸೌಮ್ಯ, ಶಿವೋಗಿ ಮತ್ತು ಎಲ್ಲರೂ ಚೆನ್ನಾಗಿ ಆರೋಗ್ಯದಿಂದಿರಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆ ಮುರುಗೆರೆ ಯೋಗಾನರಸಿಂಹ ಸ್ವಾಮಿ ಕೇಳ್ಕೊತೀನಿ. ಮತ್ತು ನಿನಗೆ ಇನ್ನೂ ಒಳ್ಳೆ ಇದರಲ್ಲಿ ನಿನ್ನ ಕೆಲಸದಲ್ಲಿ ಒಳ್ಳೆಯ ಉನ್ನತಿ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ. ಮತ್ತೊಮ್ಮೆ ನಿನಗೆ 40 ವರ್ಷದ ಬರ್ತ್ಡೇ ಶುಭಾಶಯಗಳನ್ನ ಈ ಮೂಲಕ ಹೇಳ್ತಾ ಇದ್ದೀನಿ. ಬರ್ತಡೆ ಕೌಶಿ, 40ನೇ ವರ್ಷದ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು. ದೇವರು ನಿನ್ಗೆ, ನಿನ್ನ ಫ್ಯಾಮಿಲಿಗೆ ಎಲ್ಲ ಒಳ್ಳೇದು ಮಾಡಲಿ, ನೀನು ಅನ್ಕೊಂಡಿದ್ದೆಲ್ಲ ಸಿದ್ಧಿಸ್ಲಿ. ಆಯ್ತಲ್ಲ? ಶುಭಾಶಯಗಳು ಕೌಶಿಕ್, 40ನೇ ವರ್ಷ ಹುಟ್ಟು ಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. Hi Kaushi, happy 40th birthday. I cannot believe it's been 40 years. I still remember going into the operation theatre when your mom was having a C-section. ಇನ್ನು ನೆನ್ನೆ ತಾನೇ ಹೋಗಿದ್ದೆ C-sectionಗೆ, ನನ್ನ ಮಗು ಆಗಿದಾಗ ಇಟ್ಕೊಂಡಿದ್ದೆ ಅಂತ ಅನ್ನಿಸ್ತಾ ಇದೆ. I cannot believe it's been 40 years. Enjoy your birthday, okay? I am so proud of you again. ಹುಟ್ಟು ಹಬ್ಬದ ಶುಭಾಶಯಗಳು. ಕೌಶಿ, 40ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿನಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಪ್ಪ. ಹ್ಯಾಪಿ ಬರ್ಡೇ ಕೌಶಿ. 40 ವರ್ಷದ ಬರ್ತ್ಡೇ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಆದರೆ ನಾನು ಮದುವೆ ಆಗಿ ಬಂದಾಗ ನೀನು 2 ವರ್ಷದ ಮಗು, ಒಂಥರ ಗುಂಡ್ಗುಂಡಕ್ಕೆ ಗುಂಗುರು ಕೂದಲು, ನಿನ್ನ ನೋಡಿದ್ರೆ ಸಾಕ್ಷಾತ್ ಶ್ರೀಕೃಷ್ಣನ್ ನೋಡ್ದಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ನೀನು ಎಲ್ಲರಿಗೂ ಗೊತ್ತಿರೋ ಹಾಗೆ ನೀನು ತುಂಬ ಮನೆಯಲ್ಲೇ ಬಹಳ ಮೇಧಾವಿ, ಸಂಯಮಿ, ಮತ್ತು ಅದೆಲ್ಲದ್ರ ಜೊತೆಗೆ ಬುದ್ಧಿವಂತಿಕೆ, ಎಲ್ಲದರ ಜೊತೆಗೆ ನಿನಗೆ ಆ ವಿನಯ ಕೂಡ ನಿನಗೆ ವಿನಯ ಕೂಡ ನಿನ್ನ ಸ್ವಭಾವ ಆಗೋಗಿದೆ. ಅದೆಲ್ಲ ತುಂಬ ವಿಶೇಷ ಅನಿಸುತ್ತೆ. ಮತ್ತು ನೀನು ಸಣ್ಣ ಮಗುನಲ್ಲಿ ಜೋರಾಗಿ ಅಪ್ಪ ಅಂತ ಕಿರ್ಚ್ಕೊಂಡು ಬರ್ತಾ ಇದ್ದೆ, ಗುಡುಗ್ ಥರ ಹಠ ಮಾಡ್ಕೊಂಡು ಬರ್ತಿದ್ದೆ. ಆಗ ಇನ್ನೊಂದು ನಿಮಿಷದಲ್ಲಿ, ಒಂದೇ ಸೆಕೆಂಡಲ್ಲಿ ಆ ಕಣ್ಣೀರು ಕೆಳಗಿಳಿಯೋದ್ರೊಳಗೆ ನಿನಗೆ ಸಮಾಧಾನ ಆಗೋಗ್ತಿತ್ತು. ಆವಾಗ ಅನ್ಕೋತಿದ್ದೆ ನೀನು ತುಂಬ ಇದು ಸಂಯಮಿಯಾಗಿರೋ ಮಗು ಇದು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಮತ್ತು ಆಮೇಲೆ ಕುದುರೆ ಮುಖಕ್ಕೆ ನೀನು ಬಂದಾಗ ಟ್ರೈನಿಂಗಿಗೆ ಅಂತ ಬಂದಿದ್ದೆ. ಆಗ NITK ಇನ್ನೊಂದು ಹುಡುಗ, ನೀನು ಎಲ್ಲ ವಾಕಿಂಗ್ ಹೋಗುವಾಗ ನಾನು ಅಂದ್ಕೊಳ್ತಿದ್ದೆ, ನೀವಿಬ್ಬರು ವಾಕಿಂಗ್ ಹೋಗುವಾಗ ನನಗನ್ನಿಸ್ತಿತ್ತು ಏನು ಸುಕೃತವ ಮಾಡಿದಳೋ ಯಶೋದೆ, ಆ ಹಾಡು ಜ್ಞಾಪಕ ಬರ್ತಾ ಇತ್ತು. ಮತ್ತು ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ಡೇ. ದೇವರು ನಿನಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಕುಟುಂಬದೊಂದಿಗೆ 100 ವರ್ಷದ ಬರ್ತ್ಡೇ ಮಾಡ್ಕೊಳ್ಳೋ ಹಂಗಾಗಲಿ ಅಂತ ಹಾರೈಸ್ತೀವಿ. ಹ್ಯಾಪಿ 40th ಬರ್ಡೇ ಕೌಶಿ. ಸೊ ನನಗೆ ಕೌಶಿ ಬಗ್ಗೆ ಒಂದು ಹೇಳಬೇಕು ಅಂದರೆ, ನನಗೆ ನೆನಪಿರೋದು 2008 ಒಂದು ಇಂಜಿನಿಯರಿಂಗ್ ಮುಗ್ದಿತ್ತು. ನಾವು ಹೊಸದಾಗಿ ಮಂಗಳೂರಿಗೆ ಬಂದಿದ್ವಿ. ಕುದುರೆಮುಖದಲ್ಲಿ ಇರ್ಬೇಕಾದ್ರೆ ನಮಗೇನು ಹೋಟೆಲ್ಲು, ರೆಸ್ಟೋರೆಂಟು ಅದೆಲ್ಲ ಏನೂ ಗೊತ್ತೇ ಇರಲಿಲ್ಲ. ಅವನದು ಜಸ್ಟ್ ಇಂಜಿನಿಯರಿಂಗ್ ಆಗಿತ್ತು, ಕೆಲಸ ಸಿಕ್ಕಿತ್ತು. ಸೊ ಟ್ರೀಟ್ ಅಂತ ನಮಗೆ ಕರ್ಕೊಂಡು ಹೋಗಿದ್ದ, ಚೆರಿ ಸ್ಕ್ವೇರ್ ಅಂತ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸಿಸ್ಲಿಂಗ್ ಚಾಕ್ಲೇಟ್ ಬ್ರೌನಿ ಕೊಡಿಸಿದ್ದ. ತುಂಬ ಚೆನ್ನಾಗಿತ್ತು. ನಾನು ಚೆನ್ನಾಗಿ ತಿಂದೆ.
ಇನ್ನೊಂದು ಬೇಕಾ, ಇನ್ನೊಂದು ತಗೋ ಅಂತ ಅಂದ್ಬಿಟ್ಟು ಎರಡೆರಡೆಲ್ಲ ತಿಂದ್ಬಿಟ್ಟಿದ್ದೆ. ಸೊ ಇದು ನನಗೆ ಕಣ್ಣಿಗೆ ಕಟ್ಟದಂಗಿದೆ ಕೌಶಿ ಬಗ್ಗೆ ಹೇಳಬೇಕು ಅಂದರೆ. ಸೊ ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ಡೇ ಕೌಶಿಕ್. Hello Kaushik, how are you? Happy birthday. God bless you. ಹಲೋ ಕೌಶಿಕ್, ಹೇಗಿದ್ದೀರಿ? ನಿಮ್ಮ ಈ ಜನ್ಮದಿನದ ನನ್ನ ಹಾರ್ದಿಕ ಶುಭಾಶಯಗಳು. ನೀವು ಯು ಹ್ಯಾವ್ ಬಿನ್ ಎ ರೆಸ್ಪಾನ್ಸಿಬಲ್ ಸನ್ ಟು ಯುವರ್ ಪೇರೆಂಟ್ಸ್, ಯು ಹ್ಯಾವ್ ಬಿನ್ ಎ ರೆಸ್ಪಾನ್ಸಿಬಲ್ ಹಸ್ಬೆಂಡ್ ಟು ಯುವರ್ ಲೈಫ್ ಪಾರ್ಟ್ನರ್ ಆ್ಯಂಡ್ ಆಲ್ಸೋ ಎ ರೆಸ್ಪಾನ್ಸಿಬಲ್ parent to your child. I wish you all the best in your professional and personal life, and also I pray God to bless you with all the best in life. All the best. ಹಾವು ಅಂದ್ರೆ ಮರಿಗೊಬ್ಬಿಗೆ ಬಾರಿ ಹ್ಯಾಪಿ ಬರ್ಡೇ ಕೌಶಿ. ಎಷ್ಟು ಚೆನ್ನಾಗಿ ಮುಂದಾಗ ಹಾಡು ಹೇಳ್ತಿದ್ದೆ ಗೊತ್ತಾ ನೀನು. ವೆರಿ ಹ್ಯಾಪಿ ಬರ್ಡೇ ಅಮ್ಮ. ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಕೌಶಿಕ್. ಹ್ಯಾಪಿ ಬರ್ಡೇ ಕೌಶಿಕ್ ದೊಡ್ಡಪ್ಪ. ಹ್ಯಾಪಿ ಬರ್ಡೇ ಕೌಶಿಕ್. ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯ ಬುದ್ಧಿ ಎಲ್ಲ ಒಳ್ಳೆ ಚೆನ್ನಾಗಿ ಎಲ್ಲಾನು ಕೊಡ್ಲಪ್ಪ ನಿನ್ಗೆ. ಹಲೋ ಕೌಶಿಕ್, 40ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಹಲೋ ಖುಷಿ, ಹ್ಯಾಪಿ ಬರ್ತ್ಡೇ. 40ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗುಡ್ ಲಕ್ ಅಂಡ್ ಗಾಡ್ ಬ್ಲೆಸ್ ಯು. Hey Kaushi, happy 40th appa. It's been so long since we connected, man, and I'm so happy to see that you're entering your 40s with a bang. Yeah, just brings back great memories of our times in Hassan when we were young. And ನೀನ್ ಬೆಂಗಳೂರಿಗೆ ಬಂದಿದ್ದು NTSC ಎಕ್ಸಾಮ್ ಆ ಟೈಮಲ್ಲೆಲ್ಲ. ಸೊ ಇಟ್ ವಾಸ್ ಗ್ರೇಟ್, ಗೋಯಿಂಗ್ ಬ್ಯಾಕ್. ವಿ ಸ್ಪೆಂಡ್ ಸೋ ಮಚ್ ಟೈಮ್, and even when I was in Jamestown, New York, it was just fond memories having you over and spending time. So definitely we are long due to reconnect. Nan bartini. I'll meet you guys in New Jersey, and look forward to just connecting. Have a great birthday. Have a wonderful year ahead, full of health and happiness. Aita? All right, buddy. Take care. Hi ಕೌಶಿ ಅಣ್ಣ, ಹ್ಯಾಪಿ ಬರ್ಡೇ ಟು ಯು. ಹಾಯ್ ಕೌಶಿ ಅಣ್ಣ, ಹ್ಯಾಪಿ ಬರ್ಡೇ. ಕೌಶಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಪ್ಪ. ದೇವರು ನಿಮ್ಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿರಪ್ಪ. ಹಾಯ್ ಕೌಶಿ, ಹುಟ್ಟುಹಬ್ಬದ ಶುಭಾಶಯಗಳು ಕೌಶಿ. ಚೆನ್ನಾಗಿರು ಕೌಶಿ. Hey Kaushi, happy birthday. Heard you're turning 40. There's a very old saying, I bet you would have heard it. Men turn naughty after 40. But I guess you weren't even naughty when the age was right. I don't think that applies to you. Have a good one. Have a great year ahead. Stay healthy, stay safe. Take care, buddy. Many happy returns of the day, Kaushi. ಹೇಗಿದ್ಯಾ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ನಿನಗೆ ಈಗ 40th ಇಯರ್ ಅಂತ ಗೊತ್ತಾಯ್ತು. ತುಂಬಾ ಸಂತೋಷ ಆಗ್ತಾ ಇದೆ ವಿಶ್ ಮಾಡಕ್ಕೆ. ಯು ಆರ್ ಎ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ನಿನ್ ಚೈಲ್ಡ್ಹುಡ್ ಇನ್ನೂ ನನಗೆ ನೆನಪಿದೆ. ನೀನು ಹೇಳ್ತಾ ಇದ್ದೀವಿ ರೈಮ್ಸು ಇದು ಎಲ್ಲ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಆಲ್ ದ ಹ್ಯಾಪಿನೆಸ್. ಗಾಡ್ ಬ್ಲೆಸ್ ಯು. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕೌಶಿ. ಗಾಡ್ ಬ್ಲೆಸ್ ಯು. ವಿಶ್ ಯು ಹ್ಯಾಪಿ, ಪ್ರಾಸ್ಪರಸ್, ಹೆಲ್ತಿ ಫ್ಯೂಚರ್ ಅಹೆಡ್. ಊರಿಗೆ ಹೋದಾಗ ಲಿಂಗದಳ್ಳಿನಲ್ಲಿ ಅವರೆಲ್ಲ ಬಸ್ದು ಇದು ಯಾವ ಕಡೆ ಬಸ್ ಹೋಗ್ತಾ ಇತ್ತು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ. ಯಾಕೆ ಬೇಕು ಅಂತ ಇನ್ನೊಂದ್ಸತಿ ಹೇಳು ಅಂತ ಹೇಳಿಸ್ಕೊತಾ ಇದ್ವಿ ಬೇಕು ಅಂತ ಟೆಸ್ಟ್ ಮಾಡೋದಕ್ಕೆ. ವೈಶಾಲಿ ಯಾರು ಮತ್ತೆ? ಅದೇ ಇದು ಮಲೇಶ್ವರಂ ಅಲ್ಲಿ ಇದ್ದಾಗ ಯಾವಾಗ್ಲಾದ್ರೂ ಸಾಯಂಕಾಲ ಬಂದಾಗ ಬೇಕು ಅಂತ ರೇಗ್ಸೋದು. ಏನೋ ಕೌಶಿ, ವೈಶಾಲಿ ಏನ್ ಮಾಡಿದ್ಲು ಇವತ್ತು ಅಂತ ಹೇಳ್ಬಿಟ್ಟು ಊಟ ತಿಂಡಿಗೆಲ್ಲ ಏನೋ ಊಟ ಮಾಡಿದ್ಲು, ಏನ್ ಅಡಿಗೆ ಮಾಡಿದ್ಲು, ಏನ್ ತಿಂಡಿ ಮಾಡಿದ್ಲು, ರುಚಿಯಾಗಿತ್ತೇನೋ ಅಂತ ಬೇಕು ಅಂತ ರೇಗಿಸ್ತಾ ಇದ್ದಿದ್ದು. ಜ್ಞಾಪಕ ಇದೆಯಾ ಕೌಶಿ ನಿಂಗೆ? ಹ್ಯಾಪಿ ಬರ್ಡೇ ಹೇಳು ಕೌಶಿಕ್ ದೊಡ್ಡಪ್ಪಂಗೆ. ಹ್ಯಾಪಿ ಬರ್ಡೇ ಕೌಶಿಕ್ ದೊಡ್ಡಪ್ಪ ಹೇಳು. ಹ್ಯಾಪಿ ಬರ್ಡೇ.
ಕೌಶಿ 40 ಇಯರ್ಸ್, 40 ವರ್ಷ ಸ್ಪೆಂಡ್ ಮಾಡಿದ್ದೀವಿ. ಐ ಥಿಂಕ್ ನಿನ್ನ ಜೊತೆ ಸ್ಪೆಂಡ್ ಮಾಡಿರೋ ಎಲ್ಲ ಮೆಮರಿನೂ ಮೆಮೊರಬಲ್ಲೆ. ಬಟ್ ಮೇ ಬಿ ಚೂಸ್ ಮಾಡಬೇಕು ಅಂದರೆ ಐ ಥಿಂಕ್ ನಾನು ನಿನ್ನ ಜೊತೆ ಇದಕ್ಕೆ ಬಂದಿದ್ದೆ, ಇಲ್ಲಿ ನೀನು ಹಾಸ್ಟೆಲ್ ವೆಕೇಟ್ ಮಾಡಬೇಕಾದ್ರೆ ನಿನ್ನದು ಇದನ್ನು ಮುಗಿಸಿ ಸೂರತ್ಕಲ್ಗೆ ಅಲ್ಲಿ ಬಂದಿದ್ದೆ. ವಿ ಸ್ಪೆಂಟ್ ವೆರಿ ಗುಡ್ ಟೈಮ್. ಅದು ಬಿಟ್ಟರೆ ಇನ್ನೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಅಮೇಝಿಂಗ್ ಮೆಮರೀಸ್. ಇನ್ನೇನು ಹೇಳಬೇಕು, ನಿನ್ನ ಬಗ್ಗೆ ಹೇಳೋಕ್ಕೆ ಏನಿದೆ. ನೋಡಲ್ಲಿ ಇನ್ನೊಂದ್ಸತಿ ಮಾಡ. ಹ್ಯಾಪಿ ಬರ್ಡೇ ಹೇಳು ಹ್ಯಾಪಿ ಬರ್ಡೇ ಹೇಳು. ಓಕೆ, ಸೊ ಮೇ ಬಿ ನಾನು ಚಿಕ್ಕವನಿದ್ದಾಗ ಐ ಆಲ್ವೇಸ್ ವಾಂಟೆಡ್ ಟು ಬಿ ಲೈಕ್ ಯು. ಅದು ಆಗ್ತಾ ಇರಲಿಲ್ಲ, ಬಟ್ ನಿನ್ನ ಫಾಲೋ ಮಾಡ್ತಾಯಿದ್ದೆ ತುಂಬ ಅನಿಸುತ್ತೆ. ಅದು ಬಿಟ್ಟರೆ ಏನೇನು ಹೇಳಿ, ಒಳ್ಳೆಯದಾಗಲಿ. ಏನೇನೋ ಬ್ಯಾಡ್ ಟೈಮ್ಸ್ ನೋಡಿದ್ಯಾ, ಬಟ್ ಇಲ್ಲಿಂದ ನಿಂದು ಮೇ ಬಿ ಸೆಕೆಂಡ್ ಹಾಫ್ ಆಫ್ ಯುವರ್ ಜರ್ನಿ ಎಲ್ಲ ಅಂದರೆ ಇನ್ನು ಮಿಕ್ಕಿದ್ದೆಲ್ಲ ಸಂತೋಷನೇ ಇರಲಿ. ನೋ ಸಾರೋಸ್. ಓಕೆ, ಆಲ್ ದಿ ಬೆಸ್ಟ್. ಎಂಜಾಯ್ ಮಾಡು. ಮೇ ಬಿ ನೀನು ಯಾವುದು ಐ ಡೋಂಟ್ ರಿಮೆಂಬರ್ ನೀನೇನು ಬರ್ಡೇ ಸೆಲೆಬ್ರೇಟ್ ಮಾಡಿರೋದು ಅಥವಾ ಏನು. ನಾನು ನೀನು ಸೆಲೆಬ್ರೇಟ್ ಮಾಡಿರೋದೇ ನೋಡಿಲ್ಲ. ದಿಸ್ 40 ಇಯರ್ಸ್ ಇವಾಗ ಸೆಲೆಬ್ರೇಟ್ ಮಾಡು ಚೆನ್ನಾಗಿ. ಲಿವ್ ಟುಡೇ. ಆಲ್ ದಿ ಬೆಸ್ಟ್. ಹಾಯ್ ಕೌಶಿ. ನನಗೆ ಕೌಶಿ ಜೊತೆ ನೆನಪಿರೋದು ಅಂತ ಅಂದರೆ ಅವನು ನಮ್ಮ ಮನೆಗೆ ತುಂಬ ಬರ್ತಾ ಇದ್ದ. ಸೊ ನಾನು ತುಂಬ ಚಿಕ್ಕವನಾಗಿದ್ದಾಗ ಅವನದು ಸೈಕಲ್ ಕೀನ ಮುಚ್ಚಿಟ್ಬಿಡ್ತಿದ್ದೆ. ಯಾವುದೇ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ ಅವನಿಗೆ. ತುಂಬ ಗೋಳಿಕೋತಿದ್ದೆ. ಅದೇ ಥರ ಅವ್ರ ಮನೆಯಲ್ಲಿ STD ಬೂತ್ ಇತ್ತು. ಸೊ STDನಲ್ಲಿ ನನಗೆ ಸಂಜು ಮತ್ತು ಕೌಶಿ ರ್ಯಾಕ್ ಮಾಡ್ತಾಯಿದ್ರು. ಹೋಗೋ ರೂಮ್ ಒಳಗೆ ಹೋಗ್ಬಿಟ್ಟು ಫೋನಲ್ಲಿ ನೋಡು ಏನಾರು ಮಾಡು ಅಂತ. ನಾನು ಫೋನ್ ಹಿಡ್ಕೊಂಡ್ರೆ ಸಾಕು, ಬಿಲ್ ಬಂತು ದುಡ್ಡು ಕೊಡು ಅಂತ ಈ ರ್ಯಾಕ್ ಮಾಡ್ತಾಯಿದ್ರು. ಈ ಥರ ಸುಮಾರು ಮೆಮೊರೀಸ್ ಇದೆ, ಇನ್ನೂ ತುಂಬ ಇದೆ. ಓಕೆ, ಸೊ ಯಾವಾಗಲೂ ಖುಷಿಯಾಗಿರು. ಹ್ಯಾಪಿ 40th ಬರ್ಡೇ. ಹಾಯ್ ಕೌಶಿ, ಹ್ಯಾಪಿ 40th ಬರ್ತ್ಡೇ. ಹೋಪ್ ಯು ಹ್ಯಾವ್ ಆ್ಯನ್ ಆಸಮ್ ಇಯರ್. ಆಮೇಲೆ ಇನ್ನೂ ಮುಂದಕ್ಕೆಲ್ಲ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ. 40 ಇಯರ್ಸ್ ಅಂದರೆ ನಂಬಕ್ಕೆ ಆಗಲ್ಲ. ಇನ್ನೂ ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ನಿಮಗ್ಲಿ ಹಿಂದೆ ಓಡಾಡಿದ್ದೆ ಜ್ಞಾಪಕ. ಸಿಕ್ಕಾಬಟ್ಟೆ ಒಳ್ಳೆ ನೆನಪುಗಳಿವೆ. ನಿನ್ನ ಫ್ರೆಂಡ್ ಬಂದಾಗ ಅವನಿಗೆ ಟೈಮ್ ಇಲ್ಲ ಕೌಶಿಗೆ ಬರೋಕ್ಕೆ ಅಂತ ಸೆಕೆಂಡ್ PUನಲ್ಲಿ ಹೇಳಿದ್ದು. ಆಮೇಲೆ ನೀನು ಸೂರತ್ಕಲ್ಲಲ್ಲಿ ಓದ್ತಾ ಇರಬೇಕಾದ್ರೆ ನನ್ನ ಕರ್ಕೊಂಡೋಗಿ NITಗೆ ಹೆಂಗಿದೆ ತೋರಿಸ್ತೀನಿ ಅಂತೆಲ್ಲ ತೋರಿಸಿದ್ದು. ಇನ್ನೂ ಸುಮಾರು ಅದೇ ಥರ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಜಾ ಮಾಡು ಆ್ಯಂಡ್ ಹೋಪ್ ಟು ಸಿ ಯು ಸೂನ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. Many happy returns of the day, Kaushik. Have a wonderful year ahead. God give you good health, wealth, prosperous. Thank you. Hi Kaushi. Many happy returns of the day. ಸೊ 40 ಇಯರ್ಸ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ತುಂಬಾ ಖುಷಿ ಆಯಿತು ಕಣ. ವಿಶ್ ಯು ಗ್ರೇಟ್ ಲೈಫ್ ಅಹೆಡ್. ತುಂಬ ಖುಷಿಯಾಗಿರು. ಆ್ಯಂಡ್ ಜಸ್ಟ್ ರಿಮೆಂಬರಿಂಗ್, ನಾನು ನೀನು ಪವನ್ನೆಲ್ಲ ಹೇಗೆ IITಗೆ ಎಲ್ಲದಕ್ಕೂ ಪ್ರಿಪೇರ್ ಆಗ್ತಾ ಇದ್ವಿ ಎಲ್ಲ ನಾನು. ಇಟ್ಸ್ ಬೀನ್ ರಿಯಲಿ ಗ್ರೇಟ್ ಟೈಮ್. ಆ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಇಷ್ಟಪಟ್ಟೆಲ್ಲನೂ ಇದು ಮಾಡಿದ್ವಿ. ಸೊ ಐ ಥಿಂಕ್ ಥಿಂಗ್ಸ್ ಹ್ಯಾವ್ ಆಲ್ಸೋ ಲೈಕ್ ಪ್ರೋಗ್ರೆಸ್ಡ್. ಸೊ ಖುಷಿಯಾಗಿರೋ and wish you many more years of joyfulness ahead. ಸಿಗೋಣ ಯಾವಾಗಾದರೂ. ಬಾಯ್.
ಹ್ಯಾಪಿ ಬರ್ಡೇ ಕೌಶಿ ಜೊತೆ ಬಾಲ್ಯದ ನೆನಪು ಅಂತಂದ್ರೆ ಅವ್ನು ಸ್ಕೂಲ್ ಹೋಗ್ತಾ ಇದ್ದಾಗ ಬಂದಾಗ ಅವನಲ್ಲಿದ್ದ ಮುಗ್ಧತೆ, ಅವ್ನು ಹೇಳ್ತಿದ್ದ ರೈಮ್ಸ್, ಅವ್ನು ಪ್ರತಿ ಸತಿ ಕ್ಲಾಸಿಗೆ ಟಾಪರ್ ಆಗಿ ಬರ್ತಿದ್ದ. ಆದ್ರೆ ಒಂದ್ಸತಿನೂ ಅವ್ನು ಜಂಬನೇ ಪಡ್ತಿರ್ಲಿಲ್ಲ. ಈಗಲೂ ಹಾಗೆ ಅವನಿಗೆ ಎಷ್ಟು ನಾಲೆಡ್ಜ್ ಇದೆ ಆದ್ರೂ ಅವನಿಗೆ ಹೊರಗಣ್ಣವ್ರಿಗೆ ಯಾರಿಗೂ ಗೊತ್ತಾಗಲ್ಲ, ಯಾಕೆಂದ್ರೆ ಅವನೊಂಚೂರು ಜಂಬನೇ ಪಡಲ್ಲ. ಇಲ್ಲಿ ಆರ್ಲ್ಯಾಂಡೋನಲ್ಲಿ ಅವ್ರ ಮನೆಗೆ ಹೋದಾಗ ತುಂಬಾ ಆತ್ಮೀಯತೆಯಿಂದ ಕಂಡಿದ್ದ, ತುಂಬಾ ಪ್ರೀತಿಯಿಂದ ಕಂಡಿದ್ದ. ಅದನ್ನಂತೂ ಮರೆಯಕ್ಕೆ ಆಗಲ್ಲ. ಸೊ ಇದೇ ಅವನ ಸ್ಟ್ರೆಂತು. ಯಾವಾಗಲೂ ಖುಷಿಯಾಗಿ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾನೆ. ಒಂಚೂರು ಮನ್ಸಿಗೆ ನೋವಾಗ್ದಲೇ ಇರಂಗೆ ಮಾತಾಡಿಸ್ತಾನೆ. ಅದು ತುಂಬ ಖುಷಿಯಾಗತ್ತೆ. Once again, many more happy returns of the day. God bless you with all the happiness, good health. Bye, Kosh. ಹಾಯ್ ಕೌಶಿ, ನಿನಗೆ 40ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. When we look back at our friendship, it goes back to our lovely, cherishable days during LKG and UKG when we are studying in Holy Mother, and we met again. Destiny kind of brought us back to kind of stay together when we started preparing for NTSC exams. First PUC, second PUC time alli ನಾವು ಮಾಡಿದ್ದು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಅಂಡ್ ಐ ಥಿಂಕ್ ಅಂಡ್ ಐ ಆಕ್ಚುಲಿ ವೆರಿ ಸ್ಟ್ರಾಂಗ್ಲಿ ಫೀಲ್ that one of the major reasons why I have been successful, and a major credit has to go to you because of the kind of support that you were there as a strong pillar, by my side, and the focus in the direction that you provided as a true friend was something incredible. So thank you so much for supporting me and helping me where I am today. So just wanted to mention this, that during the recent times there were some ups and downs in the health aspect of yours, and that was a time when I was really, really scared, and it shook me up to the core. And ನನಗೆ ಅನಿಸ್ತಾ ಇತ್ತು, ನಾನು ಏನಕ್ಕೆ US ಅಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ, ನೀನು ನೋಡಕ್ ಆಗ್ತಿಲ್ಲ ಅಂತ ತುಂಬಾ ಫೀಲಿಂಗ್ ಮಾಡ್ಕೋತಾ ಇದ್ದೆ. And head south on First Main Road, then turn left. I'm just glad that you are back strong, like the champion that you are, as always. You're very strong-headed, strong-minded. Your willpower helped you overcome the entire thing, and I'm just glad to see you back in shape, back in action. I wish you a very, very happy 40th birthday. Looking forward to the wonderful years ahead. Bye. Hi Kaushi, happy birthday Kano. Many happy returns of the 40th birthday. ನಾವು ಇಬ್ಬರು ಹೋಲಿ ಮದರ್ ಕಾನ್ವೆಂಟಿಂದ ಹಿಡಿದು ಹಾಸನದಲ್ಲಿ ಎಲ್ಲ ಕಡೆ ಹೋಗಿದ್ದು, ಆಮೇಲೆ ಮೈಸೂರಿಗೆ ಹೋಗಿ GRS ಫ್ಯಾಂಟಸಿ ಪಾರ್ಕ್ ಎಂಜಾಯ್ ಮಾಡಿದ್ದು, ಆಮೇಲೆ ಅಲ್ಲಿಂದ ಹೋಗಿ ಲಾಸ್ ವೇಗಸ್ನಲ್ಲಿ ಟ್ರಿಪ್ ಮಾಡಿದ್ದು ಎಲ್ಲ ಜ್ಞಾಪಿಸ್ಕೊತಾ ಇದ್ದೀನಿ. ಹೋಪ್ ಯು ಆರ್ ಹ್ಯಾವಿಂಗ್ ಅ ವಂಡರ್ಫುಲ್ ಡೇ. ಸೌಮ್ಯ ಮತ್ತು ಸುಯೋಗ್ ಜೊತೆ ಎಂಜಾಯ್ ಮಾಡು. ಟೇಕ್ ಕೇರ್ and have a grand celebration and enjoy the day. Happy birthday, happy 40th birthday. Take care. Hey Kaushi Mama, I hope you have a great 40th birthday, and I still remember all of those times, all of those years ago when I still bike rided with you in Florida when I was like 4 or 5. I hope that we still keep on making memories like that, because every single year, every other year, I always make sure that I come to your house, whether it be in India, in Florida, in Pennsylvania, in Rhode Island, anywhere. I always make sure to come over to say hi to you or Siog, and I hope to keep on making memories, and I hope to keep on coming to your house, and I hope you also have another 40 years that are great. Happy birthday again, and I hope you have a great day. Happy 40th birthday. The first memory I have of you is when we came to visit you in Pittsburgh. And I was really young at the time. I think Summer was just born. And we used to play on your Wii. It was a great time, the entire vacation there. We went to watch Chennai Express. That was the first movie theater I've ever been to and I've ever watched a movie in, at least in America. And we went skiing. That was the first time I ever skied. After that, my first ever wedding was your wedding. I had a blast over there. The food there was amazing. And then when you guys came back to America and you guys lived in Florida, I remember coming to Florida and having a great time. Just coming to your house, and it was such nice weather. It was just great memories all around. Siog,
he's the first younger cousin I have, and it's so fun hanging out with him and your entire family whenever we come to visit. Now you guys are a lot closer, so we see you a lot more often, and it's so great. So, yeah, thank you for being such a great uncle, and I look forward to making a lot more memories with you. ವಾಟರ್ ಪಿಟ್ಕಿನ್ಸ್ ಆಮೇಲೆ ಕಾರ್ಲ್ ಜಂಗ್ ಅನ್ನೋರು ಹೇಳ್ತಾರೆ ಲೈಫ್ ಬಿಗಿನ್ಸ್ ಆರ್ ಸ್ಟಾರ್ಟ್ಸ್ ಎಟ್ 40 ಅಂತ. ಸೊ ಕೌಶಿ, ವಿಶಿಂಗ್ ಯು ಹ್ಯಾಪಿ ಬರ್ಡೇ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಕೌಶಿ ಅಂದಾಗ ಕೌಶಿ ನನಗೆ ಜ್ಞಾಪಕ ಬರೋದು, ಒಂದು ಲಿಂಗದಳ್ಳಿನಲ್ಲಿ ಅವ್ರ ಮನೆ ಕಟ್ಟೆ ಮುಂದೆ ಕೂತ್ಕೊಂಡು ಎಲ್ಲ ಪ್ರೈವೇಟ್ ಬಸ್ಸುಗಳು ಹೆಸರುಗಳನ್ನು ಹೇಳ್ತಾ ಕೂತಿರ್ತಿದ್ದ. ಆಮೇಲೆ ಇನ್ನೊಂದು ಜ್ಞಾಪಕ ಬರೋದು ಇದು ತರಕಾರಿ, ಹಾಸನದಲ್ಲಿ ತರಕಾರಿ ಬಗ್ಗೆ ಅಂದರೆ ಮೂಲಂಗಿ ವಾಸ್ ಇಸ್ ಫೇವ್ರೆಟ್ ಆ್ಯಂಡ್ ಯಾರೂ ಬೈಯಂಗಿರಲಿಲ್ಲ ಅದನ್ನು, ಮೂಲಂಗಿನ. ಆಮೇಲೆ ಇನ್ನೊಂದು ನನ್ನ ಹೈಸ್ಕೂಲ್ ಸ್ಕಿಟ್ ಮಹಾಭಾರತದ ಬಗ್ಗೆ ನಡಿಬೇಕಾದ್ರೆ ಶಕುನಿದು ಒಂದು ಫುಲ್ ಫಾರ್ಮ್ ಇತ್ತು. ಸೊ ನೀನು ಅದನ್ನು ಹೇಳ್ತಾ ಇರ್ತಿದ್ದೆ, ಶಕುನಿ ಫುಲ್ ಫಾರ್ಮನ್ನು ಮನೆಯಲ್ಲಿ. ಸೊ ದೀಸ್ ಆರ್ ದ 3 ಥಿಂಗ್ಸ್ ನನಗೆ ಜ್ಞಾಪಕ ಬರೋದು. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಹ್ಯಾಪಿ ಬರ್ಡೇ ಅಗೇನ್. Hi Kaushi, happy birthday. Welcome to the big 4-0. I cannot say welcome actually because ಇವಾಗ ಅಷ್ಟೇ ನಾನು ಪಾಸ್ ಆದೆ 40ದು. ಇವಾಗ ಇನ್ನೊಂದು ಕ್ಲಬ್ಗೆ ಹೋಗಿದ್ದೀನಿ ನಾನು. ಸೊ ಮೆಮೊರಿ ಶೇರ್ ಮಾಡ್ಕೋಬೇಕು ಅಂದರೆ ಐ ಮೆಟ್ ಯು ಮೇ ಬಿ ಅರೌಂಡ್ 20 years ago. ನಮ್ಮದು ಎಂಗೇಜ್ಮೆಂಟ್ ಆಗಿದ್ದಾಗ ಅವಾಗ ಫಸ್ಟ್ ಟೈಮ್ ಸಿಕ್ಕಿದ್ದು. ಐ ವಾಸ್ ವೆರಿ ಟೇಕನ್ ಅ ಬ್ಯಾಕ್, ಲೈಕ್ ಓಕೆ ಈಸ್ ಸೋ ಸಿಂಪಲ್ ಅಂತ. ದೋ ಯು ಆರ್ ಆಲ್ರೆಡಿ ಅಚೀವ್ಡ್ academically quite a bit actually. So but you were still so grounded, and yeah, that was very impressive. And ಇವತ್ತಿನ ದಿನ you still maintain that simplicity, which is really good. Yeah, have a great life ahead and have fun, take some time, enjoy the day. Yeah, see you soon. Hi Kaushi, happy 40th birthday. Hope you have a great day, matte. Hope you have a great life. Where do I begin? Yeah, ನನ್ನ ಮೆಮರೀಸ್ ಅಂದರೆ ಚೈಲ್ಡ್ಹುಡ್ ಮೆಮರೀಸ್ ಅಂತ ಹೇಳಿದ್ರೆ, ನೀನು ತುಂಬ ಗುಂಡಾಗಿ ಮುದ್ದಾಗಿದ್ದೆ. ಎಲ್ಲದರಲ್ಲೂ ಪ್ರೈಸಸ್ ತೊಗೋತಾ ಇದ್ದೆ ನೀನು. ಐ ಥಿಂಕ್ 6 ತಿಂಗಳು ಮಗುವಿಂದನೂ ನಿಂಗೆ ಪ್ರೈಸ್ ಬರ್ತಾಯಿತ್ತು. ಆಮೇಲೆ ವೆರಿ ಒಬೀಡಿಯಂಟ್ ಕಿಡ್. ಸೊ ಅದೆಲ್ಲ ನೆನಪು ಬರುತ್ತೆ, ನೀನು ಪುಟ್ಟ ವಯಸ್ಸಿನ ನೆನಪೆಲ್ಲ ಬರುತ್ತೆ. ದ ವಾವ್ ಫ್ಯಾಕ್ಟರ್ ವಾಸ್, ನೀನು 10th ವೆನ್ ಯು ಡಿಸೈಡೆಡ್ ಟ್ಯೂಷನ್ಗೆ ಹೋಗಲ್ಲ ಅಂತ, 12th ನೀನು ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದು. ನಿನ್ನ ಡಿಟರ್ಮಿನೇಷನ್ನು, ನೀನು ಇದೇ ಮಾಡಬೇಕು, ಹೀಗೆ ಓದಬೇಕು ಅಂತ ಎಲ್ಲ ಇಟ್ಕೊಂಡು ಓದ್ತಾ ಇದ್ದೆ. ಅದೆಲ್ಲ ಹೇಗೆ ಬಂತು ಅಂತಲೇ ಆಶ್ಚರ್ಯ. ಬಿಕಾಸ್ ನಂಗೆ ಐ ಡೋಂಟ್ ನೋ ಹೆಂಗೆ ನಿನಗೆ ಅಷ್ಟು ಏನು ಇನ್ಫ್ಲೂಯೆನ್ಸ್ ಮಾಡ್ತೀನಿ ನಿನಗೆ ಅಂತ. ಬಿಕಾಸ್ ಯು ಆರ್ ಸೋ ಗುಡ್ ಎಟ್ ಇಟ್. ಆ್ಯಂಡ್ ಯು ಆರ್ ಏನು ಹೇಳಬೇಕು, ಇಟ್ ವಾಸ್ ಕೈಂಡ್ ಆಫ್ ಅ ಡೇರಿಂಗ್ ಥಿಂಗ್. ಬಿಕಾಸ್ ಆ ಟೈಮಲ್ಲಿ ಟ್ಯೂಷನ್ಗೆಲ್ಲ ಹೋಗ್ದಲೇ ಇರೋದೆಲ್ಲ ತುಂಬ ದೊಡ್ಡ ವಿಷಯ. ಅಂಥದ್ರಲ್ಲಿ ಯು ಆರ್ ಸೋ ಡಿಟರ್ಮೆಂಡ್, ನಾನು ಹೀಗೆ ಓದ್ತೀನಿ, ನಂಗೆ ಹೀಗೆ ಬರುತ್ತೆ ಅಂತ. ಆ್ಯಂಡ್ ದೆನ್ ಯು ಪ್ರೂವ್ಡ್ ಯುವರ್ ಸೆಲ್ಫ್. ಸೊ ಅದು ನಂಗೆ ಯಾವಾಗಲೂ ವಾವ್ ಫ್ಯಾಕ್ಟರು ನಿನ್ನಲ್ಲಿ. ಬಟ್ ಅದೆಲ್ಲ ಇದ್ದರೂ ನೀನು ಏನು ಅಚೀವ್ ಮಾಡಿದ್ರೂ ಯಾವಾಗಲೂ ನೀನು ಒಂಥರ ಗ್ರೌಂಡೆಡ್ ಆಗಿರ್ತೀಯ. ಎಲ್ಲರ ಜೊತೆನೂ ಒಂದೇ ಥರ ಇರ್ತೀಯ. ಸೊ ರೀಸೆಂಟಾಗಿ ಐ ಥಿಂಕ್ ನೀವು ಈ ಕಡೆ ಮೂವ್ ಆಗಿದ್ದು, ಇಟ್ ವಾಸ್ ದ ಹ್ಯಾಪಿಯೆಸ್ಟ್ ಥಿಂಗ್. ಬಿಕಾಸ್ ಬೇರೆ ದೇಶದಲ್ಲಿ ನಮ್ಮವರು ಅಂತ ಅಷ್ಟು ಹತ್ತಿರದಲ್ಲಿರೋದು, ಇಟ್ಸ್ ಸೋ ಗುಡ್. ಸೊ ವಿ ಬೋತ್ ಆರ್ ಬ್ಲೆಸ್ಡ್ ದಟ್ ವೇ. ಅಪ್ಪ ಅಮ್ಮ ದೂರ ಇದ್ರೂ ನಾವಿಬ್ಬರು ಹತ್ತಿರ ಇದ್ದೀವಿ. ಸೊ ದಟ್ ಡೆಸಿಷನ್ ವಾಸ್ ವೆರಿ ಹ್ಯಾಪಿ ಫಾರ್ ಮೀ. ನೀವು ಈ ಕಡೆ ಮೂವ್ ಆಗ್ತೀವಿ ಅಂತ ಮಾಡಿದ ಡೆಸಿಷನ್ನು. ಸೊ ಯಾ, ದೆರ್ ಆರ್ ಸೋ ಮೆನಿ ಮೆಮರೀಸ್ ವಿತ್ ಯು. ನೀನು ಬೆಂಗಳೂರಿಗೆ ಕೆಲ್ಸಕ್ಕೆ ಬಂದಾಗ ನೀನು ಮಲ್ಲೇಶ್ವರಮಲ್ಲೇ ಮನೆ ತೊಗೊಂಡು ಅಲ್ಲೇ ನಮ್ಮ ಮನೆ ಹತ್ತಿರ ಇದ್ದಿದ್ದು, ದಟ್ ವಾಸ್ ಆಲ್ಸೋ ಮೈ ಫಾಂಡೆಸ್ಟ್ ಮೆಮರೀಸು. ಆವಾಗ ಜೊತೆಯಲ್ಲಿ ಇದ್ದಿದ್ದು, ಅಥವಾ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದಿದ್ದು ಅದೆಲ್ಲ. ದೋ ಇಟ್ ವಾಸ್ ಫಾರ್ ಅ ಶಾರ್ಟ್ ಟೈಮ್.
yeah, it was very nice. So yeah, ಇನ್ನೇನು ಹೇಳ್ತಾನೆ ಇರ್ಬೋದು ಎಲ್ಲ ನಿನ್ನ ಬಗ್ಗೆ. ಸ್ಟೇ ಲೈಕ್ ದಿಸ್, ಚೇಂಜ್ ಆಗಬೇಡ, ಯಾವಾಗಲೂ ಹೀಗೆ ಖುಷಿಯಾಗಿರು, ನಗ್ನಗ್ತಾ ಇರು, ಸಂತೋಷವಾಗಿರು. ಆಮೇಲೆ ಪಾರ್ಟಿ ಹೇಳ್ತಾ ಇದ್ರು, ಹಾಸನ್ ಪಾರ್ಟಿ, ಪೂರ್ಣಾಯಿಸ್ ಪುಟ್ಕೊಂಡು ನನ್ನ ಇರು ಅಂತ. ಸೊ ಐ ವಿಶ್ ಯು ದ ಸೇಮ್, ಪೂರ್ಣಾಯಿಸ್ ಪುಟ್ಕೊಂಡು ನನ್ನ ಇರು. ಸೊ ಇನ್ನೇನಿಲ್ಲ. ಸೊ ಹ್ಯಾಪಿ ಬರ್ತ್ಡೇ ಅಗೇನ್, ಬಾಯ್. Hi Kausha, happy birthday. Kudos to your sister for putting all these things together. It was her incredible idea. I have written my message down because you know I'm very bad at expressing and I find it easier to write down. So I have written it and I'm going to read it out to you. So here it goes. There are so many titles I could use to describe you: a husband, father, son, a brother, but somehow they all fall short because they are just the roles you play. If we stripped all that away and I met you simply as a fellow traveler, I know we would still connect on things that truly matter to us: the mystery of the deep space, the universe, and our love for Star Trek. Your most favorite episode in Star Trek is Darmok, and just like in that episode, we have built a language that isn't made out of words but out of shared experience. It's a communication born from the path that we have walked together, a communication or a path that isn't truly understood by others. Throughout it all, you have shown incredible grace, wisdom, and willpower. You recently traveled to the very edge of the universe, and against all odds, you made it back to us. You know what I'm talking about. But as I share this, I want you to remember a truth, that you are not a traveler in this universe. Rather, you are the consciousness in which the universe itself is unfolding. There is no past to leave behind. There is no future to fear. But there is only a series of endless nows. And I hope that in this particular now, you are happy. And I'm just glad that I get to share this particular now with you. Happy birthday, Kausha. Temba, his arms wide.